ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಧರ್ಮಸ್ಥಳ ತನಿಖೆ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ಜುಲೈ 31, 2025 ತನಕ ಸಿಕ್ಕಿರುವ ಮಾಹಿತಿ, ವರದಿಗಳು, ಹೇಳಿಕೆಗಳು ಇದರ ಆಧಾರದ ಮೇಲೆ ಒಂದು ಚರ್ಚೆ. ಮುಖ್ಯವಾಗಿ ಏನಾಗ್ತಿದೆ ಅಲ್ಲಿ, ಉತ್ಖನನದ್ದು ಏನ್ ಸ್ಥಿತಿ, ಆಮೇಲೆ SIT ಲೀಡರ್ಶಿಪ್ ಬಗ್ಗೆ ಸ್ವಲ್ಪ ಗೊಂದಲ ಇದೆಯಲ್ಲ ಅದನ್ನು ನೋಡೋಣ. ಆಮೇಲೆ ಮುಂದೆ ಏನಾಗ್ಬೋದು ಅಂತಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಒಂದು ವಿಷಯ ಗಮನಿಸ್ಬೇಕು. ಆರಂಭದಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಬಂತು. ಆದ್ರೆ ಆಮೇಲೆ ಕೆಲವು ಪರ್ಸನಲ್ ವಸ್ತುಗಳು ಸಿಕ್ಕಿವೆ ಅಂತ ಒಂದು ಸುದ್ದಿ ಬಂತು. SIT ಅದನ್ನ ಇಲ್ಲ ಅಂತಿದೆ. ಇದು ಸ್ವಲ್ಪ ಕುತೂಹಲ ಕೆರಳಿಸಿದೆ ಅಲ್ವಾ? ಹೌದೌದು, ಇದು ಸ್ವಲ್ಪ ಗೊಂದಲದ ವಿಷಯನೇ. ಹಾಗಾದ್ರೆ ಮೊದಲು ಉತ್ಖನನದ ಬಗ್ಗೆನೇ ಮಾತಾಡೋಣ. ಜುಲೈ 29, 30 ಆ 2 ದಿನ ನೇತ್ರಾವತಿ ಸ್ನಾನಘಟ್ಟದ ಹತ್ರ 5 ಜಾಗ ಅಂತ ಗುರ್ತು ಮಾಡಿದ್ರಲ್ಲ, ಅಲ್ಲಿ SIT ಹುಡುಕಾಟ ನಡೆಸ್ತು. ಏನ್ ಸಿಕ್ತು ಅಲ್ಲಿ? ಸದ್ಯಕ್ಕೆ ಬಂದಿರೋ ಅಧಿಕೃತ ಮಾಹಿತಿ ಪ್ರಕಾರ ಆ 5 ಜಾಗಗಳಲ್ಲಿ ಮನುಷ್ಯರ ಯಾವುದೇ ಮೂಳೆಗಳಾಗಲಿ ಅಸ್ಥಿಪಂಜರವಾಗಲಿ ಸಿಕ್ಕಿಲ್ಲ. ಉತ್ಖನನ ಅಂತೂ ನಡೀತಾನೇ ಇದೆ. ಆದರೆ ಇಲ್ಲೊಂದು ಸ್ವಲ್ಪ ಬೇರೆ ತರದ ಸುದ್ದಿನೇ ನೋಡಿ. ಒಬ್ರು ವಕೀಲರು ಹೇಳಿದ್ರಂತೆ, ಒಂದು ಜಾಗದಲ್ಲಿ ID ಕಾರ್ಡ್, ಪ್ಯಾನ್ ಕಾರ್ಡ್, ATM ಕಾರ್ಡ್ಗಳು, ಆಮೇಲೆ ಹರಿದು ಹೋದ ಕೆಂಪು ರವಿಕೆ ಇಂಥವೆಲ್ಲ ಸಿಕ್ಕಿದೆ ಅಂತ. ಆದ್ರೆ SIT ಇದನ್ನ ಇಲ್ಲ, ಹಾಗೇನಿಲ್ಲ ಅಂತ ಹೇಳಿದೆ. ಏನಿದು ಇದೇ ನೋಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು. ಒಂದು ವೇಳೆ ಆ ವಕೀಲರು ಹೇಳಿದ ಹಾಗೆ ವಸ್ತುಗಳು ಸಿಕ್ಕಿದ್ದೇ ನಿಜ ಆಗಿದ್ರೆ ಅವು ತುಂಬಾನೇ ಮುಖ್ಯವಾದ ಸಾಕ್ಷಿ ಆಗ್ಬೋದು. ಕಾಣೆಯಾದವರನ್ನು ಗುರುತಿಸೋಕೆ ಅಥವಾ ಕೇಸ್ಗೆ ಒಂದು ಲಿಂಕ್ ಕೊಡೋಕೆ ಹೆಲ್ಪ್ ಆಗ್ಬೋದು. ಆದರೆ SIT ಯಾಕೆ ನಿರಾಕರಿಸ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಬಹುಶಃ ತನಿಖೆ ಮುಂದುವರೆದ ಹಾಗೆ ಈ ಬಗ್ಗೆ ಸ್ಪಷ್ಟತೆ ಸಿಗುತ್ತೇನೋ? ಹೌದು, ಈ ಗೊಂದಲ ಇದ್ರೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಜನರಿಗೆ ಸಂಶಯ ಬರ್ಬೋದು ಅಲ್ವಾ? ಹೌದು. ಇದರ ಮಧ್ಯೆನೇ ಜುಲೈ 30ನೇ ತಾರೀಕು 8 ಹೊಸ ಜಾಗಗಳಲ್ಲಿ ಮತ್ತೆ ಉತ್ಖನನ ಶುರು ಮಾಡಿದ್ರಂತೆ, ಮಿನಿ ಹಿಟಾಚಿ ಎಲ್ಲ ಬಡಿಸಿ. ಹೌದು. ಇದರ ಜೊತೆಗೇನೆ ಇನ್ನೊಂದು ಸುದ್ದಿ ಓಡಾಡ್ತಿದೆ, SIT ಮುಖ್ಯಸ್ಥರ ಬಗ್ಗೆ. ಏನದು? ಅದು SIT ಚೀಫ್ ಇದ್ದಾರಲ್ಲ, ಪ್ರಣಬ್ ಮೊಹಂತಿ ಅಂತ. ಅವರ ಹೆಸರು UPSC ಸೆಂಟ್ರಲ್ ಡೆಪ್ಯುಟೇಷನ್ ಲಿಸ್ಟ್ನಲ್ಲಿದೆ ಅಂತ ವರದಿಯಾಗಿದೆ. ಓ, ಹಾಗಾದ್ರಾ? ಅವರು ಒಂದು ವೇಳೆ ಕೇಂದ್ರ ಸೇವೆಗೆ ಹೋಗೋಕೆ ನಿರ್ಧಾರ ಮಾಡಿದ್ರೆ ಆಗ SITಗೆ ಹೊಸ ಚೀಫ್ ಬರಬೇಕಾಗತ್ತೆ. ಗೃಹ ಸಚಿವರು ಹೇಳಿದ್ದಾರೆ, ಕಾನೂನು ಪ್ರಕಾರ ಅವರೇ ಮುಂದುವರಿಯೋಕೆ ಅವಕಾಶ ಇದ್ರೇ ಇರ್ತಾರೆ, ಇಲ್ಲ ಅಂದ್ರೆ ಅವರಷ್ಟೇ ಸೀನಿಯಾರಿಟಿ ಇರೋ ಇನ್ನೊಬ್ಬ ಆಫೀಸರನ್ನ ನೇಮಿಸ್ತೀವಿ ಅಂತ. ಅಂದ್ರೆ ಈ ಹಂತದಲ್ಲಿ ಮುಖ್ಯಸ್ಥರು ಬದಲಾದ್ರೆ ತನಿಖೆಗೆ ಏನಾದ್ರೂ ಪರಿಣಾಮ ಬೀರ್ಬಹುದಾ? ಖಂಡಿತ ಬೀರ್ಬಹುದು. ಯಾಕಂದ್ರೆ ಇಂಥ ಒಂದು ಸೆನ್ಸಿಟಿವ್ ಕೇಸ್ನ ಮುಖ್ಯಸ್ಥರು ಬದಲಾದ್ರೆ ಸ್ವಲ್ಪ ಮಟ್ಟಿಗೆ ತನಿಖೆಯ ಗತಿಗೆ ಪರಿಣಾಮ ಆಗೋ ಚಾನ್ಸ್ ಇರುತ್ತೆ. ಕಾದ್ ನೋಡ್ಬೇಕು. ಸರಿ, ಈಗ ಈ ಇಡೀ ಪ್ರಕರಣದ ಹಿನ್ನೆಲೆ ಏನು ಅಂತ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣವೇ? ಯಾಕೆ ಈ ತನಿಖೆ ಇಷ್ಟು ಮಹತ್ವದ್ದು? ಖಂಡಿತ. ಇದು ಶುರುವಾಗಿದ್ದೇ ಒಬ್ಬ ಮಾಜಿ ನೈರ್ಮಲ್ಯ ಕಾರ್ಮಿಕ. ಆತ ಕೊಟ್ಟ ಹೇಳಿಕೆಯಿಂದ. ಆತ ಹೇಳಿರೋದು, ಅಂದ್ರೆ 1995ರಿಂದ 2014ರ ತನಕ ಸುಮಾರು 100 ಶವಗಳನ್ನು ಹೂಳೋದಕ್ಕೆ ತನ್ನನ್ನು ಬಳಸ್ಕೊಂಡಿದ್ರು ಅಂತ. ಆ ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಗುರುತುಗಳು, ಕತ್ತು ಹಿಸ್ಕಿದ ಗುರುತುಗಳೆಲ್ಲ ಇತ್ತು ಅಂತಾನೂ ಹೇಳಿದಾನೆ. ಅದರಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳ ಶವಗಳ ಇದ್ವಂತೆ. ಅಬ್ಬಾ, ಕೇಳೋದಕ್ಕೆ ಭಯ ಆಗುತ್ತೆ. ಹೌದು. ಈ ಆರೋಪಗಳು ತುಂಬಾ ಗಂಭೀರವಾದವು. ಇದರ ಆಧಾರದ ಮೇರೆನೆ ಜುಲೈ 4ಕ್ಕೆ FIR ಆಯಿತು. ಆಮೇಲೆ ಜುಲೈ 19ಕ್ಕೆ SIT ರಚನೆ ಆಯಿತು. ಆ ಮಾಹಿತಿ ಕೊಟ್ಟ ಕಾರ್ಮಿಕನಿಗೆ ಕೋರ್ಟ್ ರಕ್ಷಣೆನೂ ಕೊಟ್ಟಿದೆ. ಹಾಗಾದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮುಂದೆ ಏನಾಗ್ಬೋದು ಅಂತ ಅನ್ಸುತ್ತೆ? ತನಿಖೆ ಯಾವ ದಿಕ್ಕಳು ಹೋಗ್ಬೋದು? ಗುರುತಿಸಿರೋ ಉಳಿದ ಜಾಗಗಳಲ್ಲೆಲ್ಲ ಅಂದ್ರೆ ಇನ್ನೂ ಸುಮಾರು 13-15 ಜಾಗ ಇರ್ಬೋದು ಅಂತ ಅಂದಾಜು. ಅಲ್ಲೆಲ್ಲ ಉತ್ಖನನ ಮುಂದುವರಿಯುತ್ತೆ ಅನ್ನೋ ನಿರೀಕ್ಷೆ ಇದೆ. ಒಂದು ವೇಳೆ ಆ ವೈಯಕ್ತಿಕ ವಸ್ತುಗಳು ಸಿಕ್ಕಿರೋದು ನಿಜವೇ ಆಗಿದ್ರೆ, ಖಚಿತಪಟ್ರೆ ಅದರ ಫೊರೆನ್ಸಿಕ್ ತಪಾಸಣೆ ಆಗತ್ತೆ. ಅದರಿಂದ ಯಾರಾದರೂ ವ್ಯಕ್ತಿಗಳನ್ನು ಗುರುತಿಸಕ್ ಸಾಧ್ಯನಾ ಅಂತ ನೋಡ್ತಾರೆ. ಹಾಗೇನೇ SIT ನಾಯಕತ್ವದ ಬಗ್ಗೆನೂ ಬಹುಶಃ ಬೇಗನೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು. ಒಟ್ನಲ್ಲಿ ಕಾನೂನು ನಿಗಾ ಮತ್ತು ಜನರ ಗಮನ ಅಂತೂ ಈ ಕೇಸ್ ಮೇಲೆ ಇದ್ದೇ ಇರುತ್ತೆ.
ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ಉತ್ಖನನ ನಡೀತಿದೆ, ಆದ್ರೆ ಸದ್ಯಕ್ಕೆ ಮಾನವ ಅವಶೇಷಗಳ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಕೆಲವು ವೈಯಕ್ತಿಕ ವಸ್ತುಗಳು ಸಿಕ್ಕಿವೆ ಅನ್ನೋ ಸುದ್ದಿ ಇದೆ, ಆದ್ರೆ ಎಸ್ಐಟಿ ನಿರಾಕರಿಸ್ತಿದೆ. ಒಂದು ರೀತಿಯ ಗೊಂದಲ ಇದೆ. ಎಸ್ಐಟಿ ನಾಯಕತ್ವದಲ್ಲೂ ಬದಲಾವಣೆ ಆಗ್ಬಹುದೇನೋ ಅನ್ನೋ ಅನಿಶ್ಚಿತತೆ ಇದೆ. ಹೌದು. ಇಲ್ಲಿ ಮುಖ್ಯವಾಗಿ ನಾವು ಅರಿತುಕೊಳ್ಬೇಕಾಗಿರೋದೇನಪ್ಪಾ ಅಂದ್ರೆ, ಆರೋಪಗಳು ವಿಪರೀತ ಗಂಭೀರವಾಗಿವೆ. ಸತ್ಯ ಹೊರಗೆ ಬರಬೇಕು ಅಂದ್ರೆ ತುಂಬಾನೇ ಆಳವಾದ, ವೈಜ್ಞಾನಿಕವಾದ ಮತ್ತು ನಿಷ್ಪಕ್ಷಪಾತವಾದ ತನಿಖೆ ಆಗಲೇಬೇಕು. ಇದಕ್ಕೆ ಸಮಯ ಹಿಡಿಯುತ್ತೆ. ತನಿಖೆ ಪೂರ್ತಿ ಆಗೋ ತನಕ ನಾವೇನೇ ತೀರ್ಮಾನಕ್ಕೆ ಬರೋದು ಸರಿ ಹೋಗಲ್ಲ. ಖಂಡಿತ. ಕೇಳುಗರಿಗೂ ಯೋಚಿಸೋಕೆ ಇಲ್ಲೊಂದು ವಿಷಯ ಇದೆ. ಇಂತಹ ಕಠಿಣ, ಜಟಿಲ ಪ್ರಕರಣಗಳಲ್ಲಿ ಸತ್ಯವನ್ನೇ ಪತ್ತೆ ಹಚ್ಚಬೇಕು ಅಂದ್ರೆ ಯಾವ ತರದ ಸಾಕ್ಷ್ಯಗಳು ಅತಿ ಮುಖ್ಯ ಅನ್ಸುತ್ತೆ? ಆ ಸಾಕ್ಷ್ಯಗಳು ಸಿಕ್ಕಿದ್ರೂ ಅವು ನಿಜವಾದವು ಅಂತ ವೈಜ್ಞಾನಿಕವಾಗಿ ಮತ್ತು ಕಾನೂನಿನ ಪ್ರಕಾರ ಖಚಿತಪಡಿಸ್ಕೊಳ್ಳೋದಿದೆಯಲ್ಲ, ಅದರಲ್ಲಿರೋ ಸವಾಲುಗಳು ಎಂಥದ್ದಿರಬಹುದು? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ.